ಇವತ್ತು ಏನು ನಾರಾಯಣಗೌಡರನ್ನ ಬಂಧನಗೊಳಿಸಿ ಜೈಲ್ಗಟ್ಟಿದ್ದಾರೆ. ಹಾಗೆ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರನ್ನು ಕೂಡ ಬಂಧನಗೊಳಪಡಿಸಿ ಜೈಲ್ಗಟ್ಟಿದ್ದಾರೆ. ಇದನ್ನು ಕರ್ನಾಟಕ ಪರ ಸಂಘಟನೆಗಳ ಒಕ್ಕೂಟ ಖಂಡಿಸುತ್ತೆ. ಯಾಕೆಂತಂದರೆ ಇವತ್ತು ತಪ್ಪು ಮಾಡಿರೋರು ಯಾರು? 2017ರಲ್ಲೇ ಕನ್ನಡ ನಾಮಫಲಕ ಆದೇಶವನ್ನು ಸರ್ಕಾರ ಹೊರಡಿಸುತ್ತೆ. 60ರಷ್ಟು ಕನ್ನಡ ನಾಮಫಲಕ, 40ರಷ್ಟು ಆಂಗ್ಲ ಭಾಷೆ ಅಂದರೆ ಇಂಗ್ಲೀಷನ್ನು ಹಾಕ್ಬೋದು ಅಂತ ಹೇಳಿ. ಆದರೆ ಇದುವರೆಗೂ ಕೂಡ ಸರ್ಕಾರನೂ ಯಾವುದೂ ಕ್ರಮ ಕೈಗೊಳ್ಳಲಿಲ್ಲ, BBMP ಕೂಡ ಯಾವುದೇ ಕ್ರಮ ಕೈಗೊಳ್ಳಲಿಲ್ಲ, ಅಧಿಕಾರಿಗಳು ಕೂಡ ಯಾವುದೇ ಕ್ರಮ ಕೈಗೊಳ್ಳಲಿಲ್ಲ. ಹೀಗಿದ್ದಾಗ ಹೋರಾಟಗಾರರು ಏನು ಮಾಡಬೇಕು? ಕೈಕೊಟ್ಟು ಕೂರ್ಬೇಕೇನೋ? ಹಾಗಾಗಿ ನಾರಾಯಣಗೌಡರು ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಸರಿಯಾದ ಕ್ರಮವನ್ನು ಕೈಗೊಂಡಿದ್ದಾರೆ. ನಾಮಫಲಕಗಳನ್ನು ಕಿತ್ತೆಸೆದು ಕನ್ನಡ ನಾಮಫಲಕ ಹಾಕಲೇಬೇಕು ಅಂತ ಹೇಳಿ ಒಂದು ಹೋರಾಟ ಮಾಡ್ತಾರೆ. ಆದರೆ ಇವತ್ತು ನಾಮಫಲಕ ಹಾಕದೇ ಇರೋರಿಗೆ ಕೇಸ್ ಹಾಕಿ ಜೈಲ್ಗಟ್ಟಲಿಲ್ಲ, ನಾಮಫಲಕ ಹಾಕಿ ಅಂತ ಹೇಳಿದವ್ರಿಗೆ ಇವತ್ತು ಕೇಸ್ ಹಾಕಿ ಜೈಲ್ಗಟ್ತಾರೆ. ಅಂದರೆ ಇದೇನು ಹಿಟ್ಲರ್ನ ಅಧಿಕಾರ ಏನು? ಹಾಗಾಗಿ ಸರ್ಕಾರಕ್ಕೆ ನೇರವಾದಂಥ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ತಕ್ಷಣದಲ್ಲೇ ನಾರಾಯಣಗೌಡರನ್ನ ಮತ್ತು ಕರವೇ ಕಾರ್ಯಕರ್ತರನ್ನ ತಕ್ಷಣದಲ್ಲೇ ಬಿಡುಗಡೆಗೊಳಿಸಬೇಕು. ಇಲ್ಲ ಅಂತಂದರೆ ಕರ್ನಾಟಕ ಪರ ಸಂಘಟನೆಗಳ ಒಕ್ಕೂಟ ರಾಜ್ಯವ್ಯಾಪಿ ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ಳುತ್ತೆ. ಮತ್ತು ಇವತ್ತು ಏನು ಎಲ್ಲ ಕನ್ನಡ ಪರ ಸಂಘಟನೆಗಳು ಕೂಡ ಸಭೆ ಸೇರ್ತಾ ಇದ್ದೀವಿ. ಆ ಸಭೆಯಲ್ಲೂ ನಿರ್ಣಯ ಕೈಗೊಂಡು ಏನು ಇವರು ತಕ್ಷಣದಲ್ಲೇ ಒಂದು ಗಡುವನ್ನು ಕೊಡ್ತೀವಿ, ಆ ಗಡುವಿನಲ್ಲಿ ಏನಾದ್ರು ಇವರು ಬಿಡುಗಡೆಗೊಳಿಸದೆ ಹೋದರೆ ಇಡೀ ರಾಜ್ಯವ್ಯಾಪಿ ಒಂದು ಉಗ್ರವಾದ ಹೋರಾಟ ಮತ್ತು ದಂಗೆಯನ್ನು ಮಾಡೋ ಮುಖೇನವಾಗಿ ಮತ್ತು ಮತ್ತೊಂದು ಗೋಕಾಕ್ ಚಳುವಳಿ ಕೂಡ ಆಗುತ್ತೆ. ಅದೇ ರೀತಿಯಲ್ಲಿ ಪಂಜಿನ ಮೆರವಣಿಗೆ ಕೂಡ ನಾವು ಏನು ಈ ಪರಪ್ಪನ ಅಗ್ರಹಾರ ತನಕ, ಸಂಗೊಳ್ಳಿ ರಾಯಣ್ಣನ ವೃತ್ತದಿಂದ ಪರಪ್ಪನ ಅಗ್ರಹಾರ ತನಕ ಪಂಜಿನ ಮೆರವಣಿಗೆ ಕೂಡ ಹಮ್ಮಿಕೊಳ್ಬೇಕಾಗುತ್ತೆ. ಹಾಗಾಗಿ ಸರ್ಕಾರಕ್ಕೆ ನಿಜವಾಗ್ಲೂ ಕನ್ನಡದ ಬಗ್ಗೆ, ಕನ್ನಡಿಗರ ಬಗ್ಗೆ ಅಭಿಮಾನ, ಪ್ರೀತಿ, ಗೌರವ ಇದ್ದರೆ ಯಾವಾಗಲೂ ಎದೆ ತಟ್ಕೊಂಡು ಹೇಳ್ತಾರೆ CM ಅವರು, ನಾನು ಕನ್ನಡದ CM. ಮತ್ತೇನು ಮಾಡಿದ್ರಿ ಸ್ವಾಮಿ? ಕನ್ನಡ ಪರ ಹೋರಾಟಗಾರರನ್ನ ಜೈಲ್ಗಟ್ಟಿದ್ದೀರಿ. ಹಾಗಾಗಿ ಇದೇ ರೀತಿ ಏನಾದರೂ ನೀವು ವರ್ತಿಸಿದ್ರೆ ಕನ್ನಡಿಗರ ಮೇಲೆ, ಕನ್ನಡ ಪರ ಹೋರಾಟಗಾರರ ಮೇಲೆ ಇದನ್ನು ಸಹಿಸ್ಕೊಂಡು ಕೂರೋವಂಥವರೆಲ್ಲ. ಸರ್ಕಾರ ಅಂದ್ಕೊಂಡಿರ್ಬೋದು, ಬಿಡೋ ರಕ್ಷಣಾ ವೇದಿಕೆ ನಾರಾಯಣಗೌಡರು ಬಂಧಿಸ್ಬಿಟ್ವಿ, ರಕ್ಷಣಾ ವೇದಿಕೆ ಕಾರ್ಯಕರ್ತರು ಬಂಧಿಸ್ಬಿಟ್ವಿ, ಇನ್ನೇನು ಅಂತ. ಆದರೆ ತಾಯಿ ಭುವನೇಶ್ವರಿ ಮಕ್ಕಳು ಏನು ದೇವ ಒಬ್ಬ ನಾಮ ಹಲವು ಅನ್ನೋ ರೀತಿಯಲ್ಲಿ ಕರ್ನಾಟಕದಲ್ಲಿರುವಂತಹ ಎಲ್ಲ ಕನ್ನಡ ಪರ ಸಂಘಟನೆಗಳು ಕೂಡ ಒಂದೇ, ಎಲ್ಲ ಕನ್ನಡ ಪರ ಹೋರಾಟಗಾರರು ನಾವು ಒಂದೇ. ತಾಯಿ ಭುವನೇಶ್ವರಿ ಮಕ್ಕಳೇ, ನಮ್ಮ ಸಂಘಟನೆಗಳ ಹೆಸರು ಬೇರೆ ಇರ್ಬೋದು ಹೊತ್ತಾಗಲಿ, ನಮ್ಮಗಳ ಎಲ್ಲ ಹೋರಾಟಗಾರರ ಉದ್ದೇಶ ಈ ನಾಡು, ನೆಲ, ನುಡಿ, ಜಲ, ಭಾಷೆ ರಕ್ಷಣೆನೇ ನಮ್ಮ ಮುಖ್ಯ ಆದ್ಯತೆ ಆಗಿರುತ್ತೆ. ಹಾಗಾಗಿ ಇವತ್ತು ಈ ಒಂದು ಸಭೆಯನ್ನು ಕೂಡ ನಾವು ಇವತ್ತು ಸೇರ್ತಾ ಇದ್ದೀವಿ. ಆ ಕಾರಣದಿಂದಾಗಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಇದನ್ನು ಎಚ್ಚರಿಕೆ ಅನ್ಕೊಂತಿರೋ, ಮನವಿ ಅನ್ಕೊಂತಿರೋ, ವಿನಂತಿ ಅನ್ಕೊಂತಿರೋ, ನೇರವಾದಂತಹ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಅಂತಲೇ ಅನ್ಕೊಂತಿರೋ ಗೊತ್ತಿಲ್ಲ. ಹಾಗಾಗಿ ನಾರಾಯಣಗೌಡರನ್ನ ಮತ್ತು ಕನ್ನಡ ಪರ ಹೋರಾಟಗಾರರು ಯಾರು ಕರವೇ ಕಾರ್ಯಕರ್ತರು ಬಂಧನಗೊಳಪಡಿಸಿದ್ದಾರೆ ಅವ್ರನ್ನ ಬಿಡುಗಡೆಗೊಳಿಸಬೇಕು ಅಂತ ಹೇಳಿ ಕರ್ನಾಟಕ ಪರ ಸಂಘಟನೆಗಳ ಒಕ್ಕೂಟದ ಎಲ್ಲ ರಾಜ್ಯಾಧ್ಯಕ್ಷಗಳು, ನಾಯಕರಿಗೂ ಕೂಡ ಇವತ್ತು ನಾವು ಆಗ್ರಹನ ಮಾಡ್ತಾ ಇದ್ದೀವಿ. ಮಾಡಿಲ್ಲ ಅಂತಂದರೆ ಮತ್ತೊಂದು ಗೋಕಾಕ್ ಚಳುವಳಿಯನ್ನು ಕರ್ನಾಟಕದಲ್ಲಿ ನೋಡಬೇಕಾಗುತ್ತೆ. ನಿಮಗೆ ನೆನಪಿರುತ್ತೆ ಅನಿಸುತ್ತೆ, ಅದೇ ಗೋಕಾಕ್ ಚಳುವಳಿ ಡಾಕ್ಟರ್ ರಾಜ್ಕುಮಾರ್ ಅಣ್ಣವರು ಆ ಒಂದು ಹೋರಾಟದಲ್ಲಿ ಧುಮುಕಾದ ಮೇಲೆ ಸರ್ಕಾರನೇ ಉರುಳೋಯ್ತು. ಆ ನಿಟ್ಟಿನಲ್ಲಿ ನಿಮ್ಮ ಸರ್ಕಾರ ಉರುಳೋ ರೀತಿಯಲ್ಲಿ ನೀವು ಮಾಡ್ಕೊಳ್ಬೇಡಿ. ಇವತ್ತು ಕನ್ನಡಿಗರು ಕೊಟ್ಟಿರುವಂಥ ಭಿಕ್ಷೆ ಇವತ್ತು ನಿಮಗೆ ಸರ್ಕಾರ. ಹಾಗಾಗಿ ಇವತ್ತು ಆ ಭಿಕ್ಷೆಯನ್ನು ತಗೊಂಡು ನೀವು ಸರ್ಕಾರ ನಡೆಸ್ತಾ ಇದ್ದೀರಿ. ಅದೇ ರೀತಿ ನೀವು ಇವತ್ತೇನಾದ್ರು ಉದ್ದಟತನದಲ್ಲಿ, ಅಹಂಕಾರದಲ್ಲಿ ಏನಾದ್ರು ವರ್ತಿಸಿದ್ದೇ ಆದರೆ, ಹೋರಾಟಗಾರನ ಬಿಡುಗಡೆಗೊಳಿಸದೆ ಹೋದರೆ
ಖಂಡಿತವಾಗಿಯೂ ಕೂಡ ನಿಮ್ಮ ಸರ್ಕಾರ ಬೀಳೋ ತನಕ ಕೂಡ ಉಗ್ರವಾದ ಹೋರಾಟವನ್ನು ಮಾಡಬೇಕಾಗುತ್ತೆ ಅಂತ ಈ ನಿಟ್ಟಿನಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀವಿ. ತಕ್ಷಣದಲ್ಲೇ ಆಮೇಲೆ ಫೆಬ್ರವರಿ 28 ಅಂತೆ, ಫೆಬ್ರವರಿ 28 ತನಕ ಏನು ಅದು ನಾಮಫಲಕ ಚೇಂಜ್ ಮಾಡೋದಕ್ಕೆ ಎಷ್ಟೊತ್ತು ಬೇಕು ನಿಮಗೆ? 2 ದಿವಸ 3 ದಿವಸದಲ್ಲಿ ಆಗೋ ಕೆಲಸಕ್ಕೆ ನೀವೇ ಒಂದೊಂದು ತಿಂಗಳು 2 ತಿಂಗಳು ಕೊಟ್ಕೊಂಡು ಕೂತ್ಕೊಂಡ್ರೆ ಅವರು ಇನ್ನೇನು ಮಾಡ್ತಾರೆ? ಬೇರೆ ರಾಜ್ಯದಿಂದ ಬಂದವರು, ಬೇರೆ ದೇಶದಿಂದ ಬಂದವರು, ಅವ್ರಿಗೂ ಕೂಡ ನಾವು ನೇರವಾದ ಎಚ್ಚರಿಕೆ ಕೊಡ್ತೀವಿ. ಕರ್ನಾಟಕದಲ್ಲಿ ಬಂದಾದ ಮೇಲೆ ಕನ್ನಡಕ್ಕೆ, ಕನ್ನಡಿಗರಿಗೆ, ಈ ನಾಡಿಗೆ ಮಣ್ಣಿಗೆ ಗೌರವ ಕೊಟ್ಟು ಇರಂಗಿತ್ತಂದರೆ ಇರಬೇಕು, ಇಲ್ಲ ಹೋಗ್ತಾ ಇರಬೇಕು. ಹಾಗಾಗಿ ನಿಮಗೆ ಇಲ್ಲಿ ವ್ಯವಹಾರ ಬೇಕು, ಕನ್ನಡಿಗರ ಕಾಸು ಬೇಕು, ಕನ್ನಡಿಗರ ಮಾಡುವಂತಹ ಒಂದು ಎಲ್ಲ ಸೌಲಭ್ಯಗಳು ಕೊಡುವಂಥ ಸೌಲಭ್ಯಗಳು ಬೇಕು. ಆದರೆ ಕನ್ನಡ ಬಳಸೋದಕ್ಕಾಗಲ್ಲ, ನಿಮಗೆ ಕನ್ನಡ ನಾಮಫಲಕ ಹಾಕೋದಕ್ಕಾಗಲ್ಲ. ಅಷ್ಟು ಉದ್ದಟತನನ, ಅಷ್ಟು ದುರಾಂಕಾರನ. ಇನ್ನು ಕೆಲವೊಬ್ರು ಮಹಾನ್ ಭಾವರು ಹೇಳ್ತಾರೆ, ಏನು ಬೆಂಗಳೂರನ್ನು ನಾವು ತುಂಬಾ ಒಂದು ಸ್ಮಾರ್ಟ್ ಸಿಟಿ ಮತ್ತು ಇಡೀ ವಿಶ್ವದಲ್ಲಿ ನಂಬರ್ 1 ಮಾಡ್ತೀವಿ. ಕನ್ನಡ ಹಾಕಿದ್ರೆ ಏನಾಗುತ್ತೆ ಸ್ವಾಮಿ? ನೀವು ಮಾಡಿ ನಂಬರ್ 1 ಏನು ನಂಬರ್ ಇಡೀ ಪ್ರಪಂಚದಲ್ಲೇ ನಂಬರ್ 1 ರಾಜ್ಯವನ್ನಾಗಲಿ ನಮ್ಮ ಕರ್ನಾಟಕ, ನಮ್ಮ ಬೆಂಗಳೂರು. ಹಂಗಂತ ನೀವು ನಮ್ಮ ಬೆಂಗಳೂರಲ್ಲಿ ಕನ್ನಡ ನಾಮಫಲಕ ಹಾಕಿದ್ರೆ ಏನಾಗ್ಬಿಡುತ್ತೆ? ಅವಮಾನನ ಏನು ನಿಮಗೆ? ಹಾಗಾಗಿ ಈ ರೀತಿಯಾದಂತಹ ನಿಮ್ಮ ದುರ್ವರ್ತನೆ, ದುರಂಕಾರ, ಅಹಂಕಾರದ ಪರಮಾವಧಿಗಳು ನಡೆಯೋದಿಲ್ಲ. ಯಾಕಂದರೆ ಕನ್ನಡಿಗರು ಶಾಂತಿ ಪ್ರಿಯರೇ, ಆದರೆ ಕ್ರಾಂತಿ ವೀರರು ಕೂಡ. ಹಾಗಾಗಿ ಈ ತಕ್ಷಣದಲ್ಲೇ ಎಲ್ಲ ಕಡೆ ಕನ್ನಡದ ನಾಮಫಲಕ ಹಾಕಬೇಕು. ಇಲ್ಲ ಅಂತಂದರೆ ಅವ್ನು ಯಾವನು ಕನ್ನಡ ನಾಮಫಲಕ ಹಾಕೋದಕ್ಕೆ ಆಗಲ್ವೋ ಅವನು ರಾಜ್ಯ ಬಿಟ್ಟು ತೊಲಗ್ತಾ ಇರ್ಬೋದು. ಅವನು ಯಾವುದೇ ರಾಜ್ಯದವನು ಇರ್ಬೋದು, ಯಾವುದೇ ದೇಶದವನು ಇರ್ಬೋದು. ಹಾಗಾಗಿ ನೇರವಾದಂಥ ಒಂದು ಎಚ್ಚರಿಕೆ ಏನಂತಂದರೆ, ನಾವು ನೋಡ್ತಾ ಇದ್ದೀವಿ ಹೋರಾಟಗಾರರು ಪದೇ ಪದೇ ಹೋರಾಟಗಾರರನ್ನ ಟಾರ್ಗೆಟ್ ಮಾಡಿ ಯಾವುದೇ ಒಂದು ವಿಚಾರದಲ್ಲಿ, ನಾಡಿನ ವಿಚಾರದಲ್ಲಿ, ಯಾವುದೇ ವಿಚಾರದಲ್ಲಿ ಹೋರಾಟ ಮಾಡಿದ್ರು ಕೂಡ ಬರೀ ಹೋರಾಟಗಾರರ ಮೇಲೆ ಕೇಸ್ ಹಾಕೋದು, ಜೈಲ್ಗಟ್ಟುವಂಥ ಕೆಲಸ ಮಾತ್ರ ಸರ್ಕಾರಗಳು ಮಾಡ್ತಾ ಇದೆ. ಅದು ಈ ಸರ್ಕಾರ ಅಂತಲ್ಲ, ಹಿಂದಿನ ಸರ್ಕಾರನೂ ಅದೇ ಮಾಡಿತ್ತು. ಅದು ಯಾವುದೇ ಪಕ್ಷ ಬಂದರೂ ಅದೇ ಮಾಡುತ್ತೆ, ಯಾವುದೇ ಸರ್ಕಾರ ಬಂದರೂ ಅದೇ ಮಾಡುತ್ತೆ. ನಿಮಗೆ ಅಧಿಕಾರ ಕೊಡ್ತಾ ಇರೋದು ಕನ್ನಡಿಗರು. ಅದರ ನೆನಪಿರಲಿ. ಇವತ್ತು ಕೆಲವೊಬ್ಬರು ಮಹನೀಯರುಗಳು ಓಟಿನ ರಾಜಕಾರಣಕ್ಕೋಸ್ಕರವಾಗಿ ಇವತ್ತು ಕನ್ನಡವನ್ನು ಕಡೆಗಣಿಸಿ, ಕನ್ನಡಿಗರನ್ನು ಕಡೆಗಣಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದನ್ನು ಕರ್ನಾಟಕ ಪರ ಸಂಘಟನೆಗಳ ಒಕ್ಕೂಟ ಸಹಿಸೋದಿಲ್ಲ. ಹಾಗಾಗಿ ನಮ್ಮ ಹೋರಾಟಗಾರರನ್ನು ತಕ್ಷಣದಲ್ಲೇ ಬಿಡುಗಡೆಗೊಳಿಸಬೇಕು. ಇಲ್ಲಾಂತಂದರೆ ಕರ್ನಾಟಕಾದ್ಯಂತ ಕರ್ನಾಟಕ ಪರ ಸಂಘಟನೆಗಳ ಒಕ್ಕೂಟ ರಾಜ್ಯವ್ಯಾಪಿ ಒಂದು ಉಗ್ರವಾದ ಹೋರಾಟವನ್ನು ಮತ್ತು ದಂಗೆಯನ್ನು ಹೇಳಬೇಕಾಗುತ್ತೆ ಅಂತ ಈ ನಿಟ್ಟಿನಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀನಿ.